ಹಾಯ್ ಹಲೋ ನೋಡಿ, ಡೈಲಿ ಫ್ರೇಮಲ್ಲಿ ನಿಫ್ಟಿ 50 ಇವಾಗ ಸಿಮೆಟ್ರಿಕ್ ಟ್ರಯಾಂಗಲ್ ಮಾಡೈತೆ. ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟಿದ್ದು ಮಾರ್ಕೆಟು ಆಲ್ ಟೈಮ್ ಐನ ಬ್ರೇಕ್ ಮಾಡ್ಕೊಂಡು ಹೋಗಿದ್ರೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇತ್ತು. ಸೊ ಅದನ್ನು ಆಲ್ ಟೈಮ್ ಐನ ಇಲ್ಲಿದೆ ನೋಡಿ, ಈ ಆಲ್ ಟೈಮ್ ಐನ ಬ್ರೇಕ್ ಮಾಡಲಿಲ್ಲ. ಸೊ ಇವಾಗ ಅದಕ್ಕೊಂದು ಪ್ಯಾಟ್ರನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಪ್ಯಾಟ್ರನ್ನು ಇಲ್ಲಿಗೆ ಹೋಗಿದೆ, ವಾಪಸ್ ಈಗ ಬರ್ತಾ ಇದೆ. ಬಂದು ಇಲ್ಲಿಂದ ಹೋಗುತ್ತೆ, 100% ಹೋಗುತ್ತೆ ಗೈಸ್ ಇಲ್ಲಿಂದ. ಇಲ್ಲ ಟಾರ್ಗೆಟ್ ಇಲ್ಲೇ ಆಗುತ್ತೆ ನೋಡಿ. ನಾಳೆ ನಿಫ್ಟಿ ಏನಾಗುತ್ತೆ ಅಂತ ಪ್ರಿಡಕ್ಟ್ ಮಾಡಿದ್ದೀನಿ. ನಿನ್ನೆನೂ ಮಾಡಿದ್ವಿ, ಅದೇ ಥರನೇ ವರ್ಕ್ ಆಗಿದೆ. ಆಗ ನಾವು ಫಸ್ಟು ಎಂಟ್ರಿ ನಮ್ಮದು ಇಲ್ಲಿರುತ್ತೆ ನಮ್ಮದು. ನೋಡಿ, ನಾಳೆ ನಮ್ಮದು ಬುಲ್ಲಿಶ್ ಟ್ರೆಂಡಲ್ಲಿ ಏನಾದ್ರು ಮಾರ್ಕೆಟ್ ಇತ್ತು ಅಂದರೆ ನಮಗೆ ಇಲ್ಲೇ ಬ್ರೇಕ್ಔಟ್ ಕೊಡಬೇಕು. ಆವಾಗಷ್ಟೇ ನಮ್ಮ ಎಂಟ್ರಿ ಇರುತ್ತೆ. ಎಷ್ಟು? 26,102. ಏನಕ್ಕೆ ಅಂದರೆ ಇದ್ರದ್ದು ಇಲ್ಲಿಂದ ಇಲ್ಲಿಗೊಂದು ಕಪ್ ಆ್ಯಂಡ್ ಹ್ಯಾಂಡಲ್ ಟಾರ್ಗೆಟ್ ಇದೆ ನೋಡಿ. ಕಪ್ ಆ್ಯಂಡ್ ಹ್ಯಾಂಡಲ್ ಆಗಿದೆ, 15 ಮಿನಿಟ್ ಕ್ಯಾಂಡಲಲ್ಲಿ ಕಪ್ ಆ್ಯಂಡ್ ಹ್ಯಾಂಡಲ್ ಆಗಿದೆ ನೋಡಿ. ಕಪ್ ಆ್ಯಂಡ್ ಹ್ಯಾಂಡ್ಲು ಫಾರ್ಮೇಷನ್ ಆಗಿದೆ. ಆಲ್ರೆಡಿ ಬ್ರೇಕ್ಔಟ್ ಕೊಟ್ಟೈತೆ, ಬ್ರೇಕ್ಔಟ್ ಕೊಟ್ಟು ಕನ್ಫರ್ಮೇಷನ್ನು ಕೊಟ್ಟೈತೆ ಇಲ್ಲಿಂದ ನಾನು ಹೋಗ್ತೀನಿ ಅಂತ. ಸೊ ನಮ್ಮದು ಹೈ ಬ್ರೇಕ್ ಆದರೆ ನಮ್ಮದು ಎಂಟ್ರಿ ಹಾಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟು ನಮ್ಮದು ಎಂಟ್ರಿ ಟಾರ್ಗೆಟ್ ಇಲ್ಲೇ ಇರುತ್ತೆ. ಯಾಕೆಂದರೆ ಇಲ್ಲಿ ನೆಕ್ಸ್ಟ್ ಆಲ್ ಟೈಮ್ ಐ ಇರೋದ್ರಿಂದ ಎಕ್ಸಾಕ್ಟಾಗಿ ಇಲ್ಲೈತೆ. ಇಲ್ಲಿಂದ ಆಲ್ ಟೈಮ್ ಐ ಬ್ರೇಕ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಮೇಲೋಗೋದು ಅಂತಲೂ ಹೇಳಿದ್ದೀನಿ. ಬೇರೆ ಬ್ರೇಕ್ ಮಾಡಿದ್ರೆ ಟಾರ್ಗೆಟ್ ಇಲ್ಲಿದೆ ನೋಡಿ. ಫ್ಲ್ಯಾಗ್ ಆ್ಯಂಡ್ ಪೋಲ್ ಮತ್ತು ಅಸೆಂಡಿಂಗ್ ಟ್ರಯಾಂಗಲ್ದು ಟಾರ್ಗೆಟ್ ಇದೆ, ಇಲ್ಲೇ ಆಗಿದೆ ಅಸೆಂಡಿಂಗ್ ಟ್ರಯಾಂಗಲ್ಲು ನೋಡಿ. ಓಕೆನಾ? ಇದ್ರದ್ದು ಟಾರ್ಗೆಟು ಇಲ್ಲಿ ತನಕ ಇದೆ. ಅದೇ ಟಾರ್ಗೆಟು ಫ್ಲ್ಯಾಗ್ ಆ್ಯಂಡ್ ಪೋಲ್ ಕೂಡ ಆಗಿದೆ. ಸೊ ಹಂಗಾಗಿ ಅಲ್ಲಿಗೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ನಾಳೆ ಬೇರಿಶ್ ಟ್ರೆಂಡಲ್ಲಿ ಇರ್ಬೋದು ಅಂತ ನಮ್ಮದು ಪ್ರೊಟೆಕ್ಷನ್ ಇರೋದು. ಯಾಕೆಂದರೆ ನಾವು ಅಲ್ಲಿ ಲಾಂಗ್ ಡೇ ಕ್ಯಾಂಡಲಲ್ಲಿ ನೋಡಿದಾಗ ಎಮ್ ಪ್ಯಾಟ್ರನ್ ಮಾಡಿದ್ದಾನೆ ನೋಡ್ರಿ. ಕರೆಕ್ಟಾಗಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟರೆ ಸಖತ್ತಾಗಿ ಮಾರ್ಕೆಟ್ ಬೀಳುತ್ತೆ ಇಲ್ಲಿಂದ ಇಲ್ಲಿ ತನಕ. ಸೊ ಇಲ್ಲೇ ನಮಗೆ ಬೇಕಲ್ಲ ಇವಾಗ ಒಂದು ಎಂಟ್ರಿ. ಇಲ್ಲಿ ತನಕ ಬರೋಕ್ಕೆ 26,718 ಅಂದರೆ 300 ಪಾಯಿಂಟು ಒಂದಿನ ನಾಳೆ ಸುಮ್ಮನೆ ಇರೋಕ್ಕಾಗತ್ತಾ? ಅದಕ್ಕೆ ಇಲ್ಲೊಂದು ಪ್ಯಾಟ್ರನ್ ಮಾಡಿದ್ದಾನೆ ನೋಡಿ, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಅಂತ ನೋಡಿ. ಹೆಡ್ ಆ್ಯಂಡ್ ಶೋಲ್ಡರ್ದು ಟಾರ್ಗೆಟ್ ಬಂದುಬಿಟ್ಟು ಇಲ್ಲಿ ಎಂಟ್ರಿ ಹೆಡ್ ಆ್ಯಂಡ್ ಶೋಲ್ಡರ್ದು ಬ್ರೇಕ್ಔಟ್ ಕೊಟ್ಟಾಗ. ಸೊ ನೆಕ್ಸ್ಟು ಏನಾದ್ರು ಒಂದು ಪ್ರೈಸ್ ಆಕ್ಷನ್ ಮಾಡ್ತಾನೆ. ಬೇರಿಶ್ ಫ್ಲ್ಯಾಗ್ದು ಟಾರ್ಗೆಟ್ ಇಲ್ಲಿದೆ. ಅವಾಗ ನೆಕ್ಸ್ಟ್ ಏನು ಪ್ರೈಸ್ ಆಕ್ಷನ್ ಮಾಡ್ತಾನೋ ಅದಕ್ಕೆ ವರ್ಕ್ ಮಾಡಬೇಕು ನೋಡಿ. ಕಪ್ ಆ್ಯಂಡ್ ಹ್ಯಾಂಡ್ಲು ಮಾಡ್ಕೊಂಡು ಬಂದರೆ ಮತ್ತೆ ಅದು ಎರಡು ಒಂದೇ ಆಗುತ್ತೆ. ಹೆಡ್ ಆ್ಯಂಡ್ ಶೋಲ್ಡರ್ ಕಪ್ ಆ್ಯಂಡ್ ಹ್ಯಾಂಡ್ಲೂ ಆಗುತ್ತೆ ನಾಳೆ. ಯಾವಾಗ ಇಲ್ಲಿ ಬ್ರೇಕ್ ಆದಾಗ ಇಲ್ಲಿಗೆ ಬರುತ್ತೆ. ನಿಮಗೆ ಎಷ್ಟು ಪ್ರೀಮಿಯಮ್ ಸಿಗುತ್ತೆ? ಅಂದಾಜು 69 ರೂಪಾಯಿ ಅಂದರೆ ಒಂದು 40 ರೂಪಾಯಿ 35 ರೂಪಾಯಿ ನಿಮಗೆ ಪ್ರೀಮಿಯಮ್ ಸಿಗುತ್ತೆ. ನೋಡಿಕೊಂಡು ಎಂಟ್ರಿ ಮಾಡಿ. ನನ್ನ ಫೋಟೋನು ಹಾಕಿರ್ತೀನಿ, ಬೋರ್ಡಲ್ಲಿ ಎಲ್ಲ ಬರೆದಿಟ್ಟಿದ್ದೀನಿ. ನಾಳೆ ಇಷ್ಟ ಮೂಮೆಂಟ್ ಆದರೆ ಯಾವ ಸೈಡ್ ಹೋದರೆ ಎಂಟ್ರಿ ನೋಡಿ. ಎಂಟ್ರಿ ಇದ್ರ ಒಳಗಡೆ ಎಲ್ಲಿಗೆ ಹೋಗುತ್ತೋ ಅದೇ ಎಂಟ್ರಿ ನಿಮ್ಮದು ನೋಡಿ. ಈ ಕಡೆ ಬಿಟ್ಟರೆ ಈ ಕಡೆ ಮೇಲೆ ಹೋಗ್ತಾನೆ. ಯಾಕೆಂದರೆ ಹೆಡ್ ಆ್ಯಂಡ್ ಶೋಲ್ಡರ್ದು ಹೈ ಬ್ರೇಕ್ ಮಾಡಿದ್ರೆ ಅದು ಹೆಡ್ ಆ್ಯಂಡ್ ಶೋಲ್ಡರ್ ಆಗಲ್ಲ. ಸೊ ಕಪ್ ಆ್ಯಂಡ್ ಹ್ಯಾಂಡ್ಲು ಟಾರ್ಗೆಟಿಗೆ ಹೋಗ್ತಾನೆ. 100% ವೆಯ್ಟ್ ಮಾಡಿ. ಫಸ್ಟ್ನೇ ಟಾರ್ಗೆಟ್ ನಿಮ್ದು ಇಲ್ಲೇ ಇರುತ್ತೆ, ನೋಡ್ಕೊಳ್ಳಿ ಕರೆಕ್ಟಾಗಿ. ಇನ್ನೂ ಫಸ್ಟ್ನೇ ಟಾರ್ಗೆಟ್ ಇದೆ 140 ಪ್ರೀಮಿಯಮ್ ಅಂದ್ರೂ ಮಿನಿಮಮ್ ಅಂದರೆ ಸಂಜೆ ಆಗುತ್ತೆ ಅನ್ಸುತ್ತೆ ಅಲ್ಲಿಗೆ ಹೋಗೋಕ್ಕೆ. SL ತುಂಬ ಸಣ್ಣಗೆ ಇಟ್ಕೊಂಡ್ರೆ 15 ಪಾಯಿಂಟ್ ಕೊಟ್ಟರೆ ಅದು ನಿಮ್ಗೆ ಪ್ರೀಮಿಯಮ್ ಒಂದು 60 ಕೊಟ್ರೂ ಬೇಜಾರಾಗುತ್ತೆ. ಓಕೆನಾ? ಬಾಯ್ ಬಾಯ್.